ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. पीछे Sir, excuse me. From that. Excuse me. आप सेक्रेटरी वित्त मंत्री निर्मला सीतारमण बाहर आ गई है. वित्त मंत्री निर्मला सीतारमण बाहर पहुंच गए. उनके साथ में जो है तमाम अधिकारी और उनके साथ में मौजूद है वित्त राज्य मंत्री पंकज चौधरी वित्त राज्य मंत्री और उसके साथ में वित्त मंत्री निर्मला सीतारमण. उनके हाथ में लाल रंग का वो बजट जिसको मोदी सरकार ने वही खाता कहा जाता है वो जो है नजर आ रहा है. और चेहरे पर एक वित्त मंत्री निर्मला सीतारमण के चेहरे पर एक मुस्कान भी है. साफ तौर पर बहुत सारी तो वित्त मंत्री निर्मला सीतारमण ಮಹಾನಗರ ಪಾಲಿಕೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸ್ತಾ ಇದ್ವಿ. ಇತ್ತೀಚೆಗೆ ತಾವು ಹೋಗ್ತಾ ಇಲ್ಲ, ಅದೇನು ಮಾಡಲ್ಲ, ಅದಕ್ಕೆ ರಿಸಲ್ಟ್ ಬರೋಲ್ಲ. ಅಧಿಕಾರಿಗಳು ಕೆಲಸ ಮಾಡೋಲ್ಲ. ನಾವು ಹೇಳ್ತೀವಿ ಹಿಂದಿನ 10 ವರ್ಷದ ಇನ್ನೂ ಹಂಗೆ ಇದಾವೆ. ಸ್ವಿಮ್ಮಿಂಗ್ ಪೂಲ್ ಹಂಗೆ ಇದೆ, ಟೆನ್ನಿಸ್ ಕೋರ್ಟ್ ಹಂಗೆ ಇದೆ. ಸೊ ಅಧಿಕಾರಿಗಳ ಆಸಕ್ತಿ ವಹಿಸ್ತಿ ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸರ್ಕಾರ ದುಡ್ಡು ಕೊಡ್ತದೆ, ಮೇಂಟೈನ್ ಮಾಡೋದಿಲ್ಲ ಅವರು. ಪಾಲಿಕೆ ಇದ್ರ ಎಲ್ಲ ಮಹಾನಗರ ಪಾಲಿಕೆಗೆ IAS ಅಧಿಕಾರಿಗಳು ಇರ್ಬೇಕು. ಯಾಕಂದ್ರೆ ದೊಡ್ಡ ಫಂಡ್ ಇರ್ತದೆ, ದೊಡ್ಡ ಜವಾಬ್ದಾರಿ. ಆ ಎಬಿಲಿಟಿ ಇದ್ದವ್ರ ಅಧಿಕಾರಿಗಳು ಬೇಕು ಅಂತ ಯಾರೇ ಹಾಕೊಳ್ಳಿ. ಅಂದ್ರೆ IAS ಅಧಿಕಾರಿಗಳು ಬೇಕು ಅನ್ನುವಂಥ ಬೇಡಿಕೆ ಭಾಳ ದಿವಸದಿಂದ ಇದೆ. ಇದೇ ಕರೆ ಬರ್ತಾ ಇಲ್ಲ, ಏನು ಶಾರ್ಟೇಜ್ ಇದೆ. ಈಗ IAS ML ಶಾರ್ಟೇಜ್ ಇದೆ, ಮೇನ್ ಪೋಸ್ಟ್ಗೆ ಇಲ್ಲ ಅವರು. ಮತ್ತು ನೀನು ಬೆಳವಣಿಗೆ ಧರ್ಮಣಿ ಅವ್ರನ್ನ ಅಲ್ಲೇ ಬೆಂಗಳೂರಾಗ ಶಾರ್ಟೇಜ್ ಇದ್ದಾರೆ. ಸೊ ಹಾಗಾಗಿ ಸಮಸ್ಯೆ ಇದೆ. ಓಕೆ, ಥ್ಯಾಂಕ್ ಯು. ಓಕೆ. ಇಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಅದನ್ನ ನೋಡ್ಕೊಂಡು ನಾಳೆ ನೋಡ್ತೀನಿ, ನಾಳೆ ಸಭೆ ಇದೆ. ನಾಳೆಗೆ ಅದೇನು ಪ್ರಯೋಜನ ಇದೆ, ಅವ್ರಿಗೆ ಏನು ಕೊಡ್ಲಿಕ್ಕೆ ಅವಕಾಶ ಚೆಕ್ ಮಾಡ್ತೀವಿ.
ಹಂಗಿದ್ರೆ ಮಾಡಿ ಅವ್ರ ಮನೆಗೆ ಏನಾದರೂ ನೋಡಿ. ಈಗ ನಾಳೆ ಚೆಕ್ ಮಾಡಿದೆ. ಈಗ ನಮ್ಮ ರಾಜು ಶೇಟ್ ಅವ್ರಿಗೆ ಹೇಳಿದ್ದೆ, ಭೇಟಿಯಾಗಿದ್ದಾರೆ. ಮುಂಚೆನೂ ಭೇಟಿಯಾಗಿದ್ದಾರೆ, ನಿನ್ನೆ ಭೇಟಿಯಾಗಿದ್ದಾರೆ. ಅವಶ್ಯ ಬಿದ್ದರೆ ಭೇಟಿ ಆಗ್ತೀವಿ ಅವ್ರಿಗೆ. ಸರ್ ಇನ್ನೂ ವಿಚಾರ ಏನು ಅಂತಂದ್ರೆ, ಬೆಳಗಾವಿಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ನೇಮಕ ಆಗಿತ್ತು. ಆ ನಂತರ ಕೂಡ ಆಯುಕ್ತರ ನೇಮಕ ಆಗಿತ್ತು. ಅವರನ್ನು ಅವಧಿ ಮುಗಿದಿಲ್ಲ. ಆಗಲೇ ಏನಂತಂದ್ರೆ ಅವರನ್ನ ವರ್ಗಾವಣೆ ಮಾಡಿದ್ರು. ಈ ಬೆಳವಣಿಗೆಗಳು ಎಲ್ಲೋ ಒಂದು ಕಡೆ ಏನಂತಂದ್ರೆ ರಾಜಕೀಯವಾಗಿ ಅವೇ ನಡೀತಾನೆ. ಟ್ರಾನ್ಸ್ಫರ್ ಅಂದರೆ ಸರ್ಕಾರದಾಗ ಅಧಿಕಾರ ಇರ್ತೈತಿ, ಅದನ್ನ ನಿರಂತರವಾಗಿ ನಡೀತಾನೆ ಇರ್ತದೆ. ಏನದು ಸತೀಶ್ ಜಾರಕಿಹೊಳಿ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿಕೊಂಡು ಅವ್ರಿಗೆ ಗಮನಕ್ಕೆ ತರದೆ ಇದೆಲ್ಲ ಇಲ್ಲ ನಡೀತಾರೆ. ಶಾಸಕರ ಗಮನಕ್ಕೂ ತರ್ತಾ ಇಲ್ಲ. ಏನು ಮಾತು ತರಬೇಕಂತ ಕಾಯ್ದೆ ಇಲ್ಲ. ತರಬೇಕಾಗಿರ್ತೈತೆ ಮಾನವೀಯ ದೃಷ್ಟಿಯಿಂದ ಕೇಳಿ ಹಾಕಬೇಕಾಗಿರ್ತೈತಿ, ಕೇಳೋದಲ್ಲ. ಇನ್ನು ಅದರಿಂದ ಏನು ನಮಗೇನ ತೊಂದರೆ ಏನಾಗೋಲ್ಲ. ಯಾವುದೇ ಅಧಿಕಾರಿಗಳು ಬಂದ್ರೆ ಅವ್ರ ಜೊತೆ ಕೆಲಸ ಮಾಡ್ತೀವಿ. ಅವರು ಬೇರೆ ಸಂಬಂಧಪಟ್ಟ ಇಲಾಖೆ ಸಚಿವರು ಕೇಳಬೇಕಾಗಿತ್ತು, ಈ ಥರ ಮಾಡ್ತಾ ಇದ್ವಿ, ಮಾಡ್ಲಿಕ್ಕೆ ಕಾರಣ ಕೂಡ ಹೇಳಬೇಕಾಗಿಲ್ಲ. ಅದು ಕೇಳದೆ ಏಕಾಏಕಿ ಮಾಡೋದ್ರಿಂದ ಸ್ಥಳೀಯ ಶಾಸಕರು ಅವ್ರಿಗೆ ಹೆಚ್ಚು ಸಮಸ್ಯೆ ಆಗ್ಬೇಕಾರೆ ಅವರು ಶಿಫಾರಸು ಮೇಲೆ ಬಂದಿರ್ತಾರೆ. ಅದು ಸೊ ಆಯಾ ಸಚಿವರಿಗೆ ಕೇಳಬೇಕು, ಆ ಮಂತ್ರಿನಾಗಲಿ ಅಥವಾ ಶಾಸಕನ ಕೇಳಿದ್ರೆ ಒಳ್ಳೆ ಬೆಳವಣಿಗೆ. ನಾವು ಯಾಕೆ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.